ವೆಲ್ಕಮ್ ಬ್ಯಾಕ್ ಟು ಅಶ್ವವೇಗ ನ್ಯೂಸ್. ಇನ್ನು ಮತ್ತೊಂದು ಸುದ್ದಿ ಹೋಗೋಣ. ಕಳ್ಳ ಮತದಾನ ಮಾಡಲು ಬಂದಿದ್ದಂಥ ವ್ಯಕ್ತಿಯನ್ನ ಲಾಕ್ ಮಾಡಲಾಗಿದೆ ಅಂತೆ. ಎಲೆಕ್ಷನ್ನಲ್ಲಿ ಅಕ್ರಮ ಮತದಾನ ಮಾಡಲು ಪ್ಲಾನ್ ಮಾಡಿದ್ದಂತೆ ಈತ. ಒಂದು ಕಡೆಯಲ್ಲಿ ಈ ರಾಹುಲ್ ಗಾಂಧಿ ಓಟ್ ಚೋರಿ ಅಂತ ಹೇಳ್ತಾ ಇರೋ ಸಂದರ್ಭದಲ್ಲಿ ಮತ್ತೊಂದು ಉದಾಹರಣೆ ಸಿಕ್ಬಿಟ್ಟಿದೆ. ಎಲೆಕ್ಷನ್ನಲ್ಲಿ ಅಕ್ರಮ ಮತದಾನ ಮಾಡಲು ಪ್ಲಾನ್ ಮಾಡಿದ್ದಂತೆ ಬಾಶೆಟ್ಟಹಳ್ಳಿಯ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಬೇಗೂರಿನಿಂದ ಕುಮಾರ್ ಹೆಸರಿನಲ್ಲಿ ಬಂದಿದ್ದಂತಹ ವ್ಯಕ್ತಿ ಈತ. ಬಾಶೆಟ್ಟಹಳ್ಳಿಗೆ ಮತದಾನ ಮಾಡಲು ಬಂದಿದ್ದಂತೆ ಇವನು ಫೇಕ್ ವೋಟ್ ಹಾಕೋಕೆ. ಅಧಿಕಾರಿಗಳ ಪರಿಶೀಲನೆ ವೇಳೆ ನಕಲಿ ಮತದಾರ ಲಾಕ್ ಆಗಿದ್ದಾನೆ. ಅಕ್ರಮ ಮತದಾನ ಮಾಡಲು ಬಂದಿದ್ದವ ಕಾಕಿ ವಶಕ್ಕೆ ಪಡೆಯಲಾಗಿದೆ. ಕಾಕಿ ವಶಕ್ಕೆದಲ್ಲಿದ್ದಾನೆ. ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ನೋಡಿ, ಅವನನ್ನ ವಶಕ್ಕೆ ಪಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅವನನ್ನು ಕರೆಸಿದವ್ರು ಯಾರು, ಅವನಿಗೆ ದುಡ್ಡು ಕೊಟ್ಟವ್ರು ಯಾರು, ಅವನಿಗೆ ವೋಟರ್ ಐ ಡಿಗಳನ್ನು ರೆಡಿ ಮಾಡಿಕೊಟ್ಟವ್ರು ಯಾರು, ಇದನ್ನು ವಿಚಾರಿಸಬೇಕಾಗುತ್ತೆ. ದುಡ್ಡು ಕೊಟ್ಟರೆ ಯಾರೂ ಕೂಡ ಏನೂ ಮಾಡೋಕ್ಕೆ ತಯಾರಿರುವಂಥ ಕಾಲ ಇದು. ಆದರೆ ಅವನಿಗೆ ಯಾರು ಕೊಟ್ಟಿದ್ದು? ಸುಮ್ಮನೆ ತನ್ನ ಲಾಭಕ್ಕೆ ಗೋಸ್ಕರ ಅವನು ಬಂದು ವೋಟ್ ಹಾಕಕ್ಕೆ ಬರೋಲ್ಲ, ಬದಲಿಗೆ ಯಾರೋ ಆತನನ್ನು ಕರೆಸಿರ್ತಾರೆ. ಸೊ ಹಾಗಾದರೆ ಆ ಪಟ್ಟಣ ಪಂಚಾಯತಲ್ಲಿ ಈ ಮೊದಲಿಂದವೂ ಅದೆಷ್ಟು ಮತದಾನಗಳು ಈ ರೀತಿಯಲ್ಲಿ ಆಗಿರ್ಬೋದು, ಎಷ್ಟು ಜನರ ಸೋಲಿಗೆ ಇಂಥದ್ದು ಕಾರಣ ಆಗಿರ್ಬೋದು, ಅದೆಲ್ಲದನ್ನು ಕೂಡ ತನಿಖೆ ಮೂಲಕವೇ ಇನ್ನು ಗೊತ್ತುಪಡಿಸಬೇಕಾಗುತ್ತೆ.